ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀ ಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು. ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ಮಹಾಭಾರತ ಅಂತ ಹೇಳುವಂಥದ್ದು ನಾವೆಲ್ಲರೂ ತಿಳಿದ ಹಾಗೆ ಅದು ಲಕ್ಷ ಶ್ಲೋಕಿ ಗ್ರಂಥ, ಲಕ್ಷ ಶ್ಲೋಕಗಳನ್ನು ಒಳಗೊಂಡಿರುವಂತಹ ಗ್ರಂಥ. ಹಾಗಾಗಿ ನಮ್ಮ ಈ ಪ್ರಯಾಣವೂ ಕೂಡ ಬಹಳ ದೀರ್ಘವಾಗಿ ಉಂಟು. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಪಾಂಡವಾದಿಗಳ ಜನನವೂ ಆಗಿದೆ. ಪಾಂಡು ತಾನು ಅರಣ್ಯದಲ್ಲಿ ಕಿಂದಮ ಋಷಿಗಳ ಶಾಪದಿಂದಾಗಿ ಆತನಿಗೆ ಪತ್ನಿ ಸಂಘವನ್ನು ಮಾಡುವಂತಿರುವುದಿಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಶಾಪ ಅವನಿಗಿರುತ್ತದೆ. ನೀನು ಪತ್ನಿಯ ಬಳಿಗೆ ಹೋದಿ ಅಂತಾದರೆ ನಿನಗೆ ಮರಣ ಅಂತ. ಹಾಗಿದ್ದರೂ ಕೂಡ ಪಾಂಡು ಮಹಾರಾಜ ಮಾದ್ರಿಯನ್ನು ನೋಡಿ ತಾನು ಮೋಹಗೊಳ್ತಾನೆ. ಮಾದ್ರಿಯನ್ನು ಸಮೀಪಿಸಲಿಕ್ಕೆ ಬಂದಾಗ ಅವನಿಗೆ ಮರಣವು ಪ್ರಾಪ್ತವಾಗ್ತದೆ. ಪಾಂಡು ಮಹಾರಾಜ ಮರಣವನ್ನಪ್ಪಿದಾಗ ಅವನ ಜೊತೆಯಲ್ಲಿ ಮಾದ್ರಿಯೂ ಕೂಡ ಸಹಗಮನವನ್ನು ಮಾಡಿಬಿಡ್ತಾಳೆ. ಈ ರೀತಿಯಾಗಿ ಪಾಂಡು ಮಾದ್ರಿ ಇವರಿಬ್ಬರೂ ಕೂಡ ಅಂತ್ಯವಾದ ನಂತರ ಅಲ್ಲಿದ್ದಂತಹ ಋಷಿಗಳೆಲ್ಲರೂ ಕೂಡ ಸೇರಿಕೊಂಡು ಮಕ್ಕಳನ್ನು 5 ಜನ ಮಕ್ಕಳನ್ನು ಜೊತೆಯಲ್ಲಿ ಕುಂತಿಯನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬಂದು ಭೀಷ್ಮಾಚಾರ್ಯರಿಗೆ ಒಪ್ಪಿಸಿ ಬಿಡುತ್ತಾರೆ. ಎಲ್ಲ ಋಷಿಗಳು ಕೂಡ ಜೊತೆಯಲ್ಲಿ ಪಾಂಡು ಹಾಗೂ ಮಾದ್ರಿಯರ ಚಿತಾಭಸ್ಮವನ್ನು ಕೂಡ ತೆಗೆದುಕೊಂಡು ಬಂದಿರುತ್ತಾರೆ. ಇಲ್ಲಿ 17 ದಿನಗಳ ಕಾಲ ಯಥಾವಿಧಿಯಾಗಿ ಅವರೆಲ್ಲರ ಮುಂದಿನ ಉತ್ತರ ಕ್ರಿಯೆ ಆದಿಗಳನ್ನು ಮಾಡಿ ಮುಗಿಸ್ತಾರೆ. ಇಲ್ಲಿ ಎಲ್ಲ ಕರ್ಮಗಳು ಮುಗಿದ ನಂತರ ಮಕ್ಕಳು ಭೀಷ್ಮಾಚಾರ್ಯರ ಆರೈಕೆಯಲ್ಲಿ ತಾವು ಸಂತೋಷವಾಗಿರ್ತಾರೆ. ಆದರೆ ಪಾಂಡು ಇಲ್ಲ ಅಂತ ಹೇಳುವಂತಹ ಕೊರಗೊಂದು ಕುಂತಿಯನ್ನು ಸದಾಕಾಲ ಕಾಡುತ್ತಲೇ ಇತ್ತು. ಆದರೂ ಮಾದ್ರಿಯ ಮಕ್ಕಳಾದಂತಹ ನಕುಲ ಸಹದೇವರನ್ನು ತನ್ನ ಮಕ್ಕಳು ಅಂತ ಹೇಳುವಂತಹ ರೀತಿಯಲ್ಲಿ ಪ್ರೀತಿಯಿಂದಲೇ ಕುಂತಿ ಆರೈಕೆ ಮಾಡ್ತಾಳೆ, ಪಾಲಿಸ್ತಾಳೆ, ಪೋಷಿಸ್ತಾಳೆ. ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ 105 ಮಕ್ಕಳು ಒಟ್ಟಿಗೆ ಆಡುವಂಥದ್ದು, ಒಟ್ಟಿಗೆ ವಿದ್ಯಾಭ್ಯಾಸ ಎಲ್ಲವೂ ಅವರದ್ದು ನಡೀತಾ ಇತ್ತು. ಭೀಷ್ಮಾಚಾರ್ಯರ ಮುಂದಾಳತ್ವದಲ್ಲಿ, ಭೀಷ್ಮಾಚಾರ್ಯರ ಅಕ್ಕರೆಯಲ್ಲಿ, ಆರೈಕೆಯಲ್ಲಿ ಮಕ್ಕಳಿದ್ದಂತಹ ಕಾಲ. ಈ 105 ಜನರಲ್ಲಿಯೂ ಕೂಡ ಅತ್ಯಂತ ಹೆಚ್ಚು ಬಲಶಾಲಿಯಾಗಿದ್ದವನು ಅಂತ ಹೇಳಿದರೆ ಅವನು ಭೀಮಸೇನ. ಅವನಿಗೆ ಶರೀರದಲ್ಲಿ 1000 ಆನೆಗಳಿಗಿಂತಲೂ ಹೆಚ್ಚಿಗೆ ಬಲ ಇತ್ತು ಅಂತ ಕೊಡ್ತಾರೆ. ಅಂತಹ ಭೀಮಸೇನ ನಾವು ನೋಡಿದ್ದೇವೆ ಬಾಲ್ಯದಲ್ಲಿ. ಯಾವಾಗ ಮಗು ಮೇಲಿನಿಂದ ಕೆಳಗೆ ಒಂದು ಬಂಡೆಯ ಮೇಲೆ ಬಿತ್ತೋ ತಾಯಿಯ ಕೈ ತಪ್ಪಿ, ಆವಾಗ ಮಗುವಿಗೇನೂ ಆಗಲಿಲ್ಲ, ಬಂಡೆಯೇ ಪುಡಿಯಾಗಿ ಹೋಗಿತ್ತು ಅಂತ ಸ್ವತಃ ವಾಯುದೇವರ ಮಗನಾಗಿದ್ದಂತಹ ವರಪ್ರಸಾದವಾದಂತಹ ಭೀಮಸೇನ ಈ 105 ಮಕ್ಕಳಲ್ಲಿಯೂ ಕೂಡ ಅತ್ಯಂತ ಹೆಚ್ಚು ಬಲಶಾಲಿ. ಯಾವುದೇ ಆಟ ಆಡಲಿಕ್ಕೆ ಇವರು ಹೋದರೂ ಕೂಡ ಈತನೇ ಗೆಲ್ಲುತ್ತಿದ್ದ. ನೀರಿನಲ್ಲಿ ಆಟ ಆಡುವುದು ಅಂತ ಹೇಳಿದರೆ ಈ ಮಕ್ಕಳೆಲ್ಲ ಭೀಮ ಇದ್ದಾನೆ ಅಂತ ಹೇಳಿದರೆ ಹೋಗಲಿಕ್ಕೆ ಹೆದರುತ್ತಿದ್ದರು. ಯಾಕೆಂದರೆ ಆತ ನೀರಿಗೆ ಧುಮುಕಿದ್ದ ಅಂತ ಹೇಳಿ ಆದರೆ ನೀರೇ ಮೇಲಕ್ಕೆ ಹರಿದು ಬರ್ತಿತ್ತಂತೆ. ಆದ ಕಾರಣ ಭೀಮನೊಡನೆ ಆಡಲಿಕ್ಕೆ ಯಾರೂ ಇಚ್ಛೆ ಪಡುವುದಿಲ್ಲ. ಯಾಕೆಂದರೆ ತಮಗೆ ಸೋಲು ನಿಶ್ಚಿತ ಅಂತ ಹೇಳುವಂಥದ್ದು ಅವರಿಗೆಲ್ಲ ಖಾತ್ರಿಯಾಗಿತ್ತು. ಹಾಗೆಯೇ ಮರಕೋತಿ ಆಟ ಆಡ್ತಾರೆ. ಮರಕ್ಕೆ ಹತ್ತಿದ್ದ ಮಕ್ಕಳೆಲ್ಲ ಹಣ್ಣು ಕೊಯ್ತಾ ಇದ್ದಾರೆ ಅಂತಾದರೆ ಈತ ಬಂದು ಬುಡವನ್ನು ಅಲುಗಾಡಿಸಿ ಅವರೆಲ್ಲರನ್ನು ಹಣ್ಣು ಸಹಿತ ಕೆಳಗೆ ಬೀಳಿಸಿ ಬಿಡುತ್ತಿದ್ದ. ಹೀಗೆ ಭೀಮನ ಚೇಷ್ಟೆಗಳು. ಅವನ ಬಲವೂ ಅಧಿಕ ಇತ್ತು, ಜೊತೆಗೆ ಅವನು ಆಹಾರವನ್ನು ತಿನ್ನುವುದು ಕೂಡ ಹಾಗೆ. ಏನೇ ಒಂದು ಆಹಾರ ಇರಲಿ, ಪದಾರ್ಥಗಳು, ಭಕ್ಷ್ಯ ಭೋಜ್ಯಗಳು ಏನೇ ತಂದಿಟ್ಟರೂ ಕೂಡ ಎಲ್ಲವನ್ನೂ ಖಾಲಿ ಮಾಡುತ್ತಿದ್ದವನು ಭೀಮಸೇನ. ಪ್ರತಿ ಒಂದರಲ್ಲಿಯೂ ಕೂಡ ಅವನದೇ ಮೇಲುಗೈ ಆಗ್ತಿತ್ತು. ಇವನು ಯಾವುದೇ ರೀತಿಯಿಂದ ಅಹಂಕಾರದಿಂದ ಮಾಡ್ತಿರಲಿಲ್ಲ. ಮಕ್ಕಳ ಆಟದಲ್ಲಿ ಯಾವಾಗಲೂ ಹಾಗೆ ಇನ್ನೊಬ್ಬರನ್ನು ಸೋಲಿಸಬೇಕು ಅಂತ ಹೇಳುವಂತಹ ಕಾರಣಕ್ಕಲ್ಲ. ಈ ಭೀಮಸೇನಲ್ಲಿ ಯಾವುದೇ ರೀತಿಯಾದಂತಹ ದುರ್ಬುದ್ಧಿ, ದುಷ್ಟ ದುರಾಲೋಚನೆಗಳಿರಲಿಲ್ಲ. ಸಹಜವಾಗಿ ಬಾಲ್ಯ ಸಹಜವಾದಂತಹ ಆ ಒಂದು ಮನಸ್ಥಿತಿ. ಅಂದರೆ ನಾನು ಇವರೆಲ್ಲರಿಗಿಂತಲೂ ಬಲಶಾಲಿಯಾಗಿದ್ದೇನೆ, ಇವರನ್ನು ಸೋಲಿಸಬೇಕು ಅಂತ ಹೇಳುವಂಥದ್ದೊಂದೇ ಅವನಿಗಿತ್ತು ಆಟದಲ್ಲಿ. ಈ ಕಾರಣಕ್ಕಾಗಿ ಹೀಗೆಲ್ಲ ಮಾಡ್ತಿದ್ದ. ಆದರೆ ಆ 100 ಜನರಿಗೂ ಕೂಡ ಈ ಪಾಂಡವರನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಅದರಲ್ಲಿಯೂ ದುರ್ಯೋಧನನಿಗೆ ಬಾಲ್ಯದಿಂದಲೇ ಅವನಲ್ಲಿ ದುಷ್ಟ ಬುದ್ಧಿ ಅಂತ ಹೇಳುವಂಥದ್ದು ವಿಜೃಂಭಿಸ್ತಿತ್ತು. ಅಸೂಯೆ, ಅಹಂಕಾರ ಇದೆಲ್ಲವೂ ಅವನಲ್ಲಿ ತಾಂಡವವಾಡ್ತಾ ಇದ್ದದ್ದನ್ನು ಬಾಲ್ಯದಲ್ಲೇ ಹೇಗಿತ್ತು ಅಂತ ಹೇಳುವಂಥದ್ದನ್ನು ವೇದವ್ಯಾಸರು ಬರೀತಾರೆ. ಭೀಮಸೇನನನ್ನು ಕಂಡರಾಗ್ತಿರಲಿಲ್ಲ ದುರ್ಯೋಧನನಿಗೆ. ಆತ ಆಲೋಚನೆ ಮಾಡ್ತಿದ್ದಂತೆ ಈ ಭೀಮಸೇನನನ್ನು ಹೇಗಾದರೂ ಮುಗಿಸಬೇಕು. ಭೀಮಸೇನನಿಗಿಂತ ದೊಡ್ಡವನು ಯುಧಿಷ್ಠಿರ. ಆತ ಸಂಯಮಿ, ಸತ್ಯವಂತ, ಧರ್ಮಿಷ್ಠ. ಆತ ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡ್ತಿರಲಿಲ್ಲ, ಜಗಳ ಮಾಡ್ತಿರಲಿಲ್ಲ. ಈಗ ದುರ್ಯೋಧನನಿಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ಆದರೆ ಅವನಿಗೆ ಕಾಂಪಿಟೀಟರ್ ಆಗಿದ್ದವರು, ಅವನಕ್ಕಿಂತ ಹಿರಿಯನಾಗಿದ್ದವನು ಒಬ್ಬನು ಯುಧಿಷ್ಠಿರ, ಇನ್ನೊಬ್ಬನು ಭೀಮಸೇನ. ಭೀಮಸೇನ ಈ 5 ಮಂದಿ ಪಾಂಡವರಿಗೂ ಕೂಡ ತಾನು ಗಾರ್ಡಿಯನ್, ತಾನು ಬಾಡಿ ಗಾರ್ಡ್ ಆಗಿದ್ದವನವನು. ಅವನನ್ನು
ಸೋಲಿಸಿದರೆ ಮಾತ್ರ ಈ 5 ಜನರನ್ನು ಕೂಡ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಭೀಮಸೇನ ಇರುವಾಗ ಉಳಿದ 4 ಜನರ ಮೈ ಮುಟ್ಲಿಕ್ಕೂ ಅಸಾಧ್ಯ. ಆದ ಕಾರಣ ದುರ್ಯೋಧನ ಆಲೋಚನೆ ಮಾಡ್ತಾನೆ, ಈ ಭೀಮನನ್ನು ಹೇಗಾದರೂ ನಿಗ್ರಹಿಸು ಅಂದರೆ ಅವನನ್ನು ಕೊಲ್ಲಲೇಬೇಕಷ್ಟೇ. ಅವನಿಗೆ ಉಸಿರಿದೆ, ಅವನು ಜೀವಂತ ಇದ್ದಾನೆ ಅಂತ ಹೇಳಿ ಆದರೆ ಅವನನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭೀಮಸೇನನನ್ನು ಮುಗಿಸಿಬಿಟ್ರೆ ಮತ್ತೆ ಹಿರಿಯವನಾದ ಯುಧಿಷ್ಠಿರ, ಅವನು ಶಾಂತ ಸ್ವಭಾವದವನು, ಅವನನ್ನು ಏನಾದರೂ ಮಾಡಬಹುದು. ಆಗ ಇಡೀ ಹಸ್ತಿನಾವತಿಗೆ ಆ ಸಿಂಹಾಸನಕ್ಕೆ ನಾನೇ ರಾಜನಾಗ್ತೇನೆ, ನಾನೇ ಒಡೆಯನಾಗ್ತೇನೆ ಅಂತ ಇವನ ಆಲೋಚನೆ ದುರ್ಯೋಧನನದ್ದು. ಆತ ಏನು ಮಾಡ್ತಾನೆ ಅಂದರೆ, ಒಂದು ದಿನ ನಾವೆಲ್ಲರೂ ಉದಕ ಕ್ರೀಡೆಯಾಡುವ ಅಂತ ಇವರೆಲ್ಲರನ್ನು ಕೂಡ ತಾನು ಒಟ್ಟುಗೂಡಿಸ್ತಾನೆ. ತಂದೆಯಿಂದ ಅನುಮತಿಯನ್ನೂ ಪಡ್ಕೊಳ್ತಾನೆ. ಧೃತರಾಷ್ಟ್ರನಿಗೆ ಗೊತ್ತಿತ್ತು ತನ್ನ ಮಗ ಮಾಡ್ತಾ ಇರುವಂಥದ್ದು ದುರ್ಬುದ್ಧಿಯ ಕೆಲಸ, ನೀಚ ಕೆಲಸ, ತನ್ನ ತಮ್ಮನ ಮಕ್ಕಳಿಗೆ ಹಾನಿಯನ್ನುಂಟು ಮಾಡ್ತಾನೆ ಅಂತ. ಆದರೂ ಕೂಡ ಮಗನ ಮೇಲಿನ ಮೋಹದಿಂದಾಗಿ ಅವನ ದುಷ್ಟಕೃತ್ಯಗಳನ್ನು ಬೇಡ ಅಂತ ಹೇಳುವಂತಹ ಧೈರ್ಯ ಧೃತರಾಷ್ಟ್ರನಲ್ಲಿ ಇರಲಿಲ್ಲ. ನೋಡಿ, ಉದಕ ಕ್ರೀಡೆಯಾಡುವ ಅಂದರೆ ಜಲಕ್ರೀಡೆಯಾಡುವ, ಈ ಹಸ್ತಿನಾವತಿಯನ್ನು ಬಿಟ್ಟು ಸ್ವಲ್ಪ ದೂರ ಹೋಗುವ ಅಂತ ಎಲ್ಲರ ಮನ ಒಲಿಸಿ, ತಂದೆಯ ಮನವನ್ನು ಒಲಿಸಿ, ಭೀಷ್ಮಾಚಾರ್ಯರ ಮನವನ್ನು ಒಲಿಸಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಹೋಗಲಿ ಅಂತ ಹೇಳುವಂಥ ತೀರ್ಮಾನಕ್ಕೆ ಹಿರಿಯರೂ ಬರ್ತಾರೆ. ಅಲ್ಲಿ ಡೇರೆಗಳೆಲ್ಲವನ್ನು ನಿರ್ಮಿಸಿ ಈ 105 ಮಕ್ಕಳು ಕೂಡ ಅಲ್ಲೇ ಅವರಿಗೆ ಆಹಾರ ಪಾನೀಯ ಎಲ್ಲವೂ ಅಲ್ಲೇ ವ್ಯವಸ್ಥೆ ಆ ಡೇರೆಗಳಲ್ಲಿ. ಹಾಗೆ ಇವತ್ತು ಹೋಗುವುದು, ಆಟ ಆಡುವುದು, ನಾಳೆ ಮರಳಿ ಬರುವುದು ಅಂತ ಇರುವಂಥ ಒಂದು ಪ್ಲ್ಯಾನ್. ಆ ರೀತಿಯಲ್ಲಿ ಹೋಗ್ತಾರೆ. ಇವನ ಉದ್ದೇಶ ಏನಿತ್ತು ಅಂದರೆ ಭೀಮಸೇನನನ್ನು ಇಲ್ಲಿ ಹೇಗಾದರೂ ಮುಗಿಸಬೇಕು ಅಂತ ಹೇಳುವಂಥ ಸಂಚನ್ನು ಮಾಡಿದ್ದಾಗಿದ್ದ ದುರ್ಯೋಧನ. ಹೀಗೆ ಅಲ್ಲಿ ಹೋದಾಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅತ್ಯಂತ ಪ್ರೀತಿಯನ್ನು ತಾನು ತೋರಿಸ್ತಾ ಇದ್ದಾನೆ ದುರ್ಯೋಧನ ಭೀಮಸೇನನ ಜೊತೆಯಲ್ಲಿ. ಬಹಳ ಪ್ರೀತಿ. ಅವನ ಹೆಗಲ ಮೇಲೆ ಕೈ ಹಾಕಿಕೊಳ್ಳುವುದೇನು, ಏನು ಉಭಯ ಕುಶಲೋಪರಿಗಳನ್ನು ಮಾಡುವುದು, ಲೋಕಾಭಿರಾಮ ಮಾತಾಡುವುದು, ಅವನಿಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಕೊಡುವುದು, ಇದೆಲ್ಲವನ್ನೂ ಮಾಡಿ ಕಪಟ ಪ್ರೇಮವನ್ನು ತೋರಿಸಿ ಈ 5 ಜನರ ಮನವೊಲಿಸುವಂತಹ ಪ್ರಯತ್ನವನ್ನು ದುರ್ಯೋಧನ ಮಾಡ್ತಾ ಇದ್ದಾನೆ. ಆದರೆ ಭೀಮನಿಗೆ ಮನದಲ್ಲೇನೋ ಸಂಶಯ ಇತ್ತು. ಆದರೆ ಆತ ತಿಂಡಿ ತಿನಿಸುಗಳನ್ನು ನೋಡುವಾಗ ಕರಗಿ ಹೋಗ್ತಿದ್ದ ನಮ್ಮ ಭೀಮಸೇನ. ಇಂತಹ ಸಂದರ್ಭದಲ್ಲಿ ಇದನ್ನೇ ನೆವನವಾಗಿಟ್ಟುಕೊಂಡು ದುರ್ಯೋಧನ ವಿಷದ ಲಡ್ಡುಗೆಯನ್ನು ಸಿದ್ಧಪಡಿಸ್ತಾನೆ. ವಿಷದ ಲಡ್ಡನ್ನು ಅಡಿಗೆಯವರ ಮುಖಾಂತರ ಸಿದ್ಧಪಡಿಸಿ ಎಲ್ಲರೂ ಊಟಕ್ಕೆ ಅಂತ ಕೂತಿದ್ದಾರೆ, ಭೋಜನಕ್ಕೆ ಅಂತ ಕೂತಿದ್ದಾರೆ. ಆಗ ಎಲ್ಲರಿಗೂ ಬಗೆ ಬಗೆಯ ಭಕ್ಷ್ಯಗಳು ಬಂದಿದೆ. ಆದರೆ ಭೀಮನಿಗೆ ಮಾತ್ರ ವಿಷವನ್ನು ಹಾಕಿದಂತಹ ಲಡ್ಡನ್ನು ತಿನ್ನಿಸ್ತಾನೆ ದುರ್ಯೋಧನ. ಭೀಮಸೇನ ಅದನ್ನು ತಿಂದು ಬಿಡ್ತಾನೆ. ತಿಂದ ನಂತರ ತನ್ನ ಒಂದು ಉಪಾಯ ಫಲಿಸಿತು ಅಂತ ಸಂತೋಷದಲ್ಲಿ ದುರ್ಯೋಧನ ಇನ್ನೀಗ ಉದಕ ಕ್ರೀಡೆಯಾಡುವ ಅಂತ ಎಲ್ಲರನ್ನೂ ನೀರಿಗೆ ಕರ್ಕೊಂಡು ಹೋಗ್ತಾನೆ. ನೀರಲ್ಲಿ ಆಟ ಆಡ್ತಾರೆ. ಭೀಮ ಏನು ವಿಷ ತಿಂದಿದ್ನೋ ಅದರ ಪರಿಣಾಮ ಆಗಲಿಕ್ಕೆ ಶುರುವಾಗಿದೆ. ಭೀಮನಿಗೆ ಅವನ ಶಕ್ತಿ ಕುಂಠಿತವಾಗ್ತಾ ಉಂಟು. ಇನ್ನೇನು ಪ್ರಜ್ಞೆ ತಪ್ಪಿ ಬೀಳಬೇಕು ಅಂತಾಗುವಾಗ ಯಾರೂ ಇಲ್ಲದಂತಹ ನೀರಿನ ಆ ಪ್ರದೇಶಕ್ಕೆ ಅವನನ್ನು ಕರ್ಕೊಂಡು ಹೋದಂತಹ ದುರ್ಯೋಧನ ಅಲ್ಲಿಂದ ಅವನನ್ನು ಹೇಗಾದರೂ ಮೇಲೆ ಹಾಕ್ತಾನೆ. ನೀರಿನಿಂದ ಮೇಲೆಗೆ ಹಾಕಿ ಅಲ್ಲೇ ಇದ್ದಂತಹ ಬಳ್ಳಿಗಳಿಂದೆಲ್ಲ ಇವನನ್ನು ಪೂರ್ತಿಯಾಗಿ ಕಟ್ಟಿ ಹಾಕ್ತಾನೆ ಭೀಮಸೇನನನ್ನು ದುರ್ಯೋಧನ. ಇಷ್ಟೊತ್ತಿಗೆ ಪ್ರಜ್ಞೆ ತಪ್ಪಿ ಬಿಟ್ಟಿದ್ದಾನೆ. ವಿಷ ಕೆಲಸ ಮಾಡ್ತಾ ಉಂಟು ಹೊಟ್ಟೆಯೊಳಗಿದ್ದದ್ದು. ಭೀಮಸೇನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವನನ್ನು ಪೂರ್ತಿ ಆ ಬೇರುಗಳಿಂದೆಲ್ಲ ಕಟ್ಟಿ ಹಾಕಿ ನೀರಿನೊಳಗೆ ಮುಳುಗಿಸಿ ಬಿಡ್ತಾನೆ ದುರ್ಯೋಧನ ಭೀಮನನ್ನು. ಈ ನೀರಿನೊಳಗೆ ಬಿದ್ದಂತಹ ಭೀಮಸೇನನ ಶರೀರ ನೇರವಾಗಿ ಹೋಗುವಂಥದ್ದು ಪಾತಾಳ ಲೋಕಕ್ಕೆ. ಪಾತಾಳ ಲೋಕಕ್ಕೆ ಹೋದಾಗ ಅಲ್ಲಿ ಅನೇಕ ನಾಗಗಳಿದ್ದಾವೆ, ಸರ್ಪಗಳಿದ್ದಾವೆ. ನಾಗಲೋಕಕ್ಕೆ ಹೋಗಿ ಮುಟ್ಟಿದೆ ಇವನ ಶರೀರ. ಆ ನಾಗಲೋಕದಲ್ಲಿದ್ದಂಥ ಆ ಎಲ್ಲ ಹಾವುಗಳು ಕೂಡ ಅವನ ಶರೀರವನ್ನು ಕಚ್ಚುತ್ತವೆ. ಇವುಗಳೆಲ್ಲ ಕಚ್ಚಿದಾಗ ಮೊದಲೇ ಅವನ ಶರೀರದಲ್ಲಿದ್ದಂತಹ ವಿಷ ಏನಿತ್ತಲ್ಲ, ಆ ಸ್ಥಾವರ ವಿಷವು ಇವುಗಳೆಲ್ಲ ಕಚ್ಚಿದಾಗ ಸರ್ಪಗಳು, ಇವುಗಳ ಜಂಗಮ ವಿಷದಿಂದಾಗಿ ಆ ಸ್ಥಾವರ ವಿಷದ ಆ ಒಂದು ಪ್ರಭಾವ ಅದು ನಾಶವಾಗುತ್ತದೆ. ಕೊಡ್ತಾರೆ ನಮಗೆ ಮಹಾಭಾರತದಲ್ಲಿ, ತಥೋಸ್ಯ ದಶ್ಯಮಾನಸ್ಯ ತದ್ವಿಷಂ ಕಾಲಕೂಟಕಂ ಹತಂ ಸರ್ಪ ವಿಷೇಣೈವ ಸ್ಥಾವರಂ ಜಂಗಮೇನತು ಅಂತ. ಅಂದರೆ ಯಾವಾಗ ಇವನು ಈ ಹಾವುಗಳೆಲ್ಲವೂ ಸೇರಿ ಅವನನ್ನು ಕಚ್ಚುತ್ತಾವೋ ಆಗ ಅವನ ಶರೀರದಲ್ಲಿದ್ದಂತಹ ವಿಷ ಏನಿದೆ ಅದು ನಿಷ್ಕ್ರಿಯವಾಗುತ್ತದೆ. ಭೀಮಸೇನ ಸ್ವಲ್ಪ ಎಚ್ಚರಗೊಳ್ಳುತ್ತಾನೆ. ಅಂದರೆ ಅವುಗಳೆಲ್ಲ ಭಾವಿಸ್ತಾವೆ, ಇದು ಏನಿದು, ಇಡೀ ಬಳ್ಳಿಗಳಿಂದ ಸುತ್ತಿಕೊಂಡು ಏನೋ ಒಂದು ಪ್ರಾಣಿ ಕೆಳಗೆ ಬಂದು ಬಿದ್ದಿದೆಯಲ್ಲ ಅಂತ ಭಯದಿಂದವೂ ಅವುಗಳು ಕಚ್ಚುತ್ತಾ ಇದ್ದಾವೆ. ಹೀಗೆ ಯಾವುದೋ ಒಂದು ಬೃಹದ್ದೇಹದ ಒಬ್ಬ ಬಾಲಕ ನೀರಿನೊಳಗೆ ಬಿದ್ದಿದ್ದಾನೆ ಅಂತ ಹೇಳುವಂತಹ ಸಮಾಚಾರ ನಾಗಗಳ ರಾಜನಾದಂತಹ ವಾಸುಕಿಗೆ ಹೋಗಿ ತಲುಪುತ್ತದೆ. ವಾಸುಕಿ ಬರ್ತಾನೆ, ಇದು ಯಾರು ನೋಡಬೇಕು ಅಂತ. ಹಾಗೆ ವಾಸುಕಿ ಬಂದಾಗ ವಾಸುಕಿಯ ಜೊತೆಯಲ್ಲಿ ಇನ್ನೊಂದು
ನಾಗ ಇದ್ದಾನೆ, ಅವನ ಹೆಸರು ಆರ್ಯಕ ಅಂತ. ಈ ಆರ್ಯಕ ಬಂದು ಭೀಮಸೇನನನ್ನು ನೋಡುವಾಗ ಆರ್ಯಕ, ಈ ನಾಗ ಏನಿದ್ದಾನೆ ಅವನ ಕಣ್ಣಿನಿಂದ ಧಾರಾಕಾರವಾಗಿ ಆನಂದ ಬಾಷ್ಪಗಳು ಸುರಿಯುತ್ತದೆ. ಇವನು ಯಾರು, ಏನಾಯಿತು ಅಂತ ಆರ್ಯಕನನ್ನು ಕೇಳುವಷ್ಟರಲ್ಲಿ ಅವನು ಹೇಳುತ್ತಾನೆ, ಇವನು ಭೀಮಸೇನ. ಅಂದರೆ ಭೀಮಸೇನನ ತಾಯಿಯಾದಂತಹ ಕುಂತಿಯ ತಂದೆಗೆ ಈ ಆರ್ಯಕ ಮುತ್ತಾತನಾಗುತ್ತಾನೆ ಅಂತ ವೇದವ್ಯಾಸರು ಕೊಡ್ತಾರೆ. ಅಂದರೆ ಕುಂತಿಯ ತಂದೆಯ ಮುತ್ತಾತ ಈ ನಾಗಲೋಕದಲ್ಲಿರುವಂತಹ ಈ ಆರ್ಯಕ ಅಂತ ಹೇಳುವಂತಹ ಈ ನಾಗ. ಹಾಗಾಗಿ ಇವನಿಗೆ ದೌಹಿತ್ರನಾಗಬೇಕು ಅಂತ ಅವನು. ಹಾಗಾಗಿ ನನ್ನ ಬಂಧು ಒಬ್ಬ ಬಂದಿದ್ದಾನೆ, ಆಪತ್ತಿನಿಂದ ಬಂದಿದ್ದಾನೆ, ಇವತ್ತಿವನನ್ನು ಕಾಪಾಡಬೇಕು ಅಂತ ಹೇಳುವಂಥ ಆ ಪ್ರೀತಿಯಿಂದ ಭೀಮಸೇನನನ್ನು ಕರ್ಕೊಂಡು ಹೋಗ್ತಾರೆ. ಅವನಿಗೆ ಉಪಚಾರಗಳನ್ನೆಲ್ಲ ಮಾಡಲಾಗ್ತದೆ. ಪ್ರೀತಿಯಿಂದ ಆತನನ್ನು ಸ್ನಾನ ಮಾಡಿಸಿ ಆತನಿಗೆ ಹೊಟ್ಟೆ ತುಂಬ ಆಹಾರವನ್ನೆಲ್ಲ ಕೊಟ್ಟು ಅತ್ಯಂತ ಪ್ರೀತಿಯಿಂದ ಅವನನ್ನು ನೋಡಿಕೊಳ್ಳುತ್ತಾರೆ. ಇಲ್ಲಿ ನಾಗಲೋಕದಲ್ಲಿ ಭೀಮಸೇನ ಇದ್ದಾನೆ. ಈ ಹೊತ್ತಿಗೆ ಅಲ್ಲಿ ಏನಾಗಿದೆ, ಭೀಮಸೇನ ಕಾಣುವುದಿಲ್ಲ. ಇದು ಈ ಉಳಿದ 4 ಜನರಿಗೆ, ಪಾಂಡವರಲ್ಲಿ ಭೀಮಸೇನ ಇಲ್ಲಿ ಪಾತಾಳದಲ್ಲಿ ನಾಗಲೋಕದಲ್ಲಿದ್ದರೆ ಅಲ್ಲಿ ಮೇಲೆ ಇದ್ದಂತಹ 4 ಜನರಿಗೆ ಭಯ, ಎಲ್ಲಿ ನಮಗಿಂತ ಮೊದಲೇ ಅವನು ಹಸ್ತಿನಾವತಿಗೆ ಅಮ್ಮನ ಹತ್ರ ಹೋಗಿದ್ದಾನೋ ಏನೋ ನೋಡಿ ಬರುವ ಅಂತ. ಆದರೆ ಯುಧಿಷ್ಠಿರನ ಮನದಲ್ಲೊಂದು ಸಂಶಯ ಮುಳಿತದೆ, ಎಲ್ಲಿಯಾದರೂ ದುರ್ಯೋಧನ ಏನಾದರೂ ಮಾಡಿದ್ದಾನ ಅಂತ. ಆದರೂ ಹೋಗಿ ಅಮ್ಮನಲ್ಲೊಮ್ಮೆ ಕೇಳಿ ಬರುವ ಅಂತ ಎಲ್ಲರೂ ಕೂಡ ಹಸ್ತಿನಾವತಿಗೆ ಬಂದರೆ ಭೀಮಸೇನ ಅಲ್ಲಿ ಇಲ್ಲ. ಕುಂತಿ ಬಹಳ ದುಃಖಿಸ್ತಾಳೆ, ಅಯ್ಯೋ ನನ್ನ ಮಗು ಎಲ್ಲಿ ಹೋದ, ನೀವು 5 ಜನರು ಕೂಡ ಜೊತೆಯಲ್ಲಿ ಇರಬೇಕು ಅಂತ ನಾನು ಹೇಳಿದ್ದೆ, ಆದರೆ ಅವನನ್ನು ಏಕಾಂಗಿಯಾಗಿ ಬಿಟ್ಟು ಬಿಟ್ರಲ್ಲ ಅಂತ ತಾಯಿ ಗದರುತ್ತಾಳೆ. ಯುಧಿಷ್ಠಿರ ಬಹಳ ನೊಂದುಕೊಳ್ತಾನೆ. ಅಲ್ಲಿಲ್ಲೆಲ್ಲ ಕಡೆ ಹುಡುಕುತ್ತಾರೆ ಭೀಮಸೇನನಿಗೆ, ಆದರೆ ಭೀಮಸೇನನ ಸುಳಿವಿಲ್ಲ. ಈ ಹೊತ್ತಿಗಾಗಲೇ ವಿದುರ ಬರ್ತಾನೆ. ವಿದುರನ ಬಳಿಯಲ್ಲಿ ಭೀಮಸೇನನ ಆಪತ್ತೆ ಅಂತ ಹೇಳುವಂತಹ ವಿಚಾರವನ್ನು ಕುಂತಿ ಹೇಳುವಾಗ ಭೀಮಸೇನ ಹೇಳುತ್ತಾನೆ, ಯಾವುದೇ ಕಾರಣಕ್ಕೂ ಭಯಪಡಬೇಡಿ, ಯಾಕೆಂದರೆ ನಿನ್ನ 5 ಮಕ್ಕಳು ಕೂಡ ದೀರ್ಘಾಯುಷ್ಯ ಉಳ್ಳವರು ಅಂತ ವೇದವ್ಯಾಸರು ನುಡಿದಂತಹ ಮಾತು, ಋಷಿಗಳ ಮಾತು ಯಾವತ್ತೂ ತಪ್ಪುವುದಿಲ್ಲ, ಸುಳ್ಳಾಗುವುದಿಲ್ಲ. ಆದ ಕಾರಣ ಭೀಮಸೇನ ಎಲ್ಲೇ ಇದ್ರೂ ಮರಳಿ ಬರ್ತಾನೆ, ನೀವು ದಾರಿ ಕಾಯ್ತಾ ಇರಿ, ಅವನ ಸುರಕ್ಷತೆಗಾಗಿ ಪ್ರಾರ್ಥನೆ ಮಾಡಿ. ಆದರೆ ಇದು ದುರ್ಯೋಧನನ ಕೈವಾಡ ಅಂತ ಹೇಳುವಂಥದ್ದು ವಿದುರನಿಗೂ ಕುಂತಿಗೂ ಧರ್ಮರಾಯನಿಗೂ ಮನಸ್ಸಿಗೆ ಗೊತ್ತಾಗ್ತದೆ, ಅವರಿಗೆ ಸ್ಪಷ್ಟವಾಗ್ತದೆ, ಇದರ ಹಿಂದೆ ದುರ್ಯೋಧನನ ಕೈವಾಡ ಉಂಟು, ಭೀಮಸೇನ ಕಾಣೆಯಾದದ್ರಲ್ಲಿ ಅಂತ. ಇಲ್ಲಿ ಈಗ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರೆಲ್ಲ. ನಾಗಲೋಕದಲ್ಲಿದ್ದಂತಹ ಭೀಮಸೇನನಿಗೆ ಏನಾದರೂ ಕೊಡಬೇಕು ಅಂತ ಹೇಳುವಂತಹ ಇಚ್ಛೆ ಆರ್ಯಕನಿಗೆ ಮನಸ್ಸಲ್ಲಿ ಮೂಡುತ್ತದೆ. ಆರ್ಯಕನಾಗ ಈ ಕುಂತಿಯ ಸಂಬಂಧಿ ವಾಸುಕಿಯಲ್ಲಿ ಹೇಳುತ್ತಾನೆ, ಏನಾದರೂ ನನ್ನ ಮಗುವಿಗೆ ಕೊಡಬೇಕು. ಆಗ ವಾಸುಕಿ ಹೇಳುತ್ತಾನೆ, ಇವನಿಗೆ ಏನು ಕೊಡಲಿಕ್ಕೆ ಸಾಧ್ಯ, ನಾವು ಬಂದಿದ್ದಾನೆ ನಿನ್ನ ಸಂಬಂಧಿ ಅಂತ ಹೇಳ್ತಾ ಇದ್ದಿ, ನಮಗೆಲ್ಲರಿಗೂ ಕೂಡ ಈ ಮಗುವಿನಲ್ಲಿ ಅತ್ಯಂತ ವಾತ್ಸಲ್ಯ ಪ್ರೀತಿ ಉಂಟಾಗಿದೆ, ಏನು ಕೊಡುವ ಅಂತ. ಆಗ ವಾಸುಕಿ ಹೇಳುತ್ತಾನೆ, ಕ್ಷಮಿಸಿ, ಆರ್ಯಕ ಹೇಳುತ್ತಾನೆ, ರಸಂ ಪಿಬೇತ್ ಕುಮಾರೋಯಂ ತ್ವಯಿ ಪ್ರೀತೆ ಮಹಾಬಲಃ ಬಲಂ ನಾಗಸಹಸ್ರಸ್ಯ ಯಸ್ಮಿನ್ ಪುಣ್ಯೇ ಪ್ರತಿಷ್ಠಿತಂ. ಅಂದರೆ ಇವನಿಗೆ ಸಂಪತ್ತನ್ನು ಧನ ಕನಕ ಒಡವೆ ವೈಢೂರ್ಯ ಇದು ಯಾವುದು ಕೊಟ್ಟರೂ ಅದು ಇವನಿಗೆ ಕೊಡಲಿಕ್ಕೆ ಯೋಗ್ಯವಾದ ವಸ್ತು ಅಂತ ಅನಿಸೋದಿಲ್ಲ. ಯಾಕೆಂದರೆ ಮೂಲತಃ ಇವನು ರಾಜಕುಮಾರ, ನಾಳೆ ಅದೆಲ್ಲ ಇವನಿಗೆ ಬಂದೇ ಬರ್ತದೆ. ಅಲ್ಲದೆ ಈ ಸಂಪತ್ತೇನುಂಟು ಅದು ಇವತ್ತಿರ್ತದೆ, ನಾಳೆ ಇರುವುದಿಲ್ಲ. ಆದ ಕಾರಣ ಯಾವುದೇ ನಶ್ವರವಾದಂಥದ್ದನ್ನು ನಾವಿವನಿಗೆ ಕೊಡುವುದು ಬೇಡ. ಅವನಲ್ಲಿ ಶಾಶ್ವತವಾಗಿ ಉಳಿಯುವಂತಹ, ಅವನಿಗೆ ಯೋಗ್ಯತೆ ಅಂತ ಅನ್ನಿಸುವಂತಹ ಯಾವುದಾದರೂ ಒಂದು ವರವನ್ನು ಅಥವಾ ಯಾವುದಾದರೂ ಒಂದು ವಸ್ತುವನ್ನು ಅವನಿಗೆ ಉಪಯೋಗಕ್ಕೆ ಬರಬೇಕು, ಅಂಥದ್ದನ್ನೇನದ್ದಾದರೂ ಅವನಿಗೆ ಕೊಡಬೇಕು ನಾವು ಅಂತ ತೀರ್ಮಾನ ಮಾಡ್ತಾನೆ. ಆರ್ಯಕ ಕೇಳ್ತಾನೆ, ಇವನಲ್ಲಿ ವಾಸುಕಿಯಲ್ಲಿ ಕೇಳ್ತಾನೆ, ನಿಮ್ಮಲ್ಲಿ ಅಮೃತ ಕಲಶಗಳು ಅನೇಕ ಇದ್ದಾವೆ ನಾಗಲೋಕದಲ್ಲಿ, ಆ ಅಮೃತ ಕಲಶಗಳನ್ನು ಈ ನನ್ನ ದೌಹಿತ್ರನಿಗೆ ಕುಡಿಲಿಕ್ಕೆ ಅಂತ ಕೊಡುವ, ಅವನು ಅಮೃತ ಪ್ರಾಶನವನ್ನು ಮಾಡಲಿ ಆಗಬಹುದಾ ಅಂತ. ವಾಸುಕಿ ಅತ್ಯಂತ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ. ಭೀಮಸೇನನಿಗೆ ಅಮೃತ ಕುಂಡಗಳನ್ನು ತರಿಸಿ ಕುಡಿಲಿಕ್ಕೆ ಕೊಡಲಾಗುತ್ತದೆ, ಪಾನ ಮಾಡಲಿಕ್ಕೆ. ಅತ್ಯಂತ ಸಂತೋಷದಿಂದ ಭೀಮಸೇನ ಪಾನ ಮಾಡ್ತಾನೆ. ಅವನಿಗೆ ಅದರ ಮಹತ್ವ ಎಲ್ಲ ಗೊತ್ತಿಲ್ಲ, ಇನ್ನೂ ಪುಟ್ಟ ಹುಡುಗ. 8 ಕುಂಡಗಳ ಅಮೃತವನ್ನು ಭೀಮಸೇನ ಪಾನ ಮಾಡ್ತಾನಂತೆ. 8 ಕುಂಡಗಳಲ್ಲಿದ್ದಂತಹ ಆ ವಿಶೇಷವಾದಂತಹ ದಿವ್ಯ ಔಷಧಿಯನ್ನು ಪಾನ ಮಾಡಿದ. 8 ಕುಂಡಗಳನ್ನು ಪಾನ ಮಾಡಿದ ಮೇಲೆ ಅವನಿಗೆ ನಿದ್ದೆ ಬರ್ತದೆ, ದೀರ್ಘವಾದಂಥ ನಿದ್ದೆ, ಹೊಟ್ಟೆ ತುಂಬಿದೆ, ಇವರು ಆರೈಕೆ ಬೇರೆ ಮಾಡಿದ್ದಾರೆ, ತೂಕಡಿಸ್ತಾ ಇದ್ದಾನೆ. ಆಗ ಅದನ್ನೆಲ್ಲ ಸೇವಿಸಿದ ನಂತರ ಭೀಮಸೇನ 1 ವಾರಗಳ ಕಾಲ ದೀರ್ಘವಾಗಿ ತಾನು ಆ ನಾಗಲೋಕದಲ್ಲಿ ಅವರ ಹಂಸತೂಲಿಕಾ ತಲ್ಪದಲ್ಲಿ ತಾನು ನಿದ್ರಿಸ್ತಾನೆ. ಸುಖವಾದಂತಹ ಆ ಒಂದು ನಿದ್ರೆ ಭೀಮಸೇನನದು. ಇಲ್ಲಿ ತಾಯಿ ಹಾಗೂ ಅಣ್ಣ ತಮ್ಮಂದರು ಕಾಯ್ತಾ ಇದ್ದಾರೆ, ಇವ ನಾಗಲೋಕದಲ್ಲಿ ನಿದ್ರಿಸಿದ್ದಾನೆ. 7 ದಿನಗಳ ನಂತರ
ಭೀಮಸೇನ ಎಚ್ಚರವಾಗ್ತಾನೆ. ಎಚ್ಚರವಾದಾಗ ಆ ಅಮೃತ ಪ್ರಾಶನದಿಂದಾಗಿ ಅವನ ಶರೀರದಲ್ಲಿ ಮೊದಲಿದ್ದದ್ದಕ್ಕಿಂತ ಹೆಚ್ಚಿನ ಬಲ ಉಂಟು ಅಂತ ಹೇಳುವಂಥದ್ದು ಅವನಿಗೆ ಮನವರಿಕೆ ಆಗ್ತದೆ. ಅಲ್ಲದೆ ಹೆಚ್ಚಿನ ಉತ್ಸಾಹ, ಶೌರ್ಯ ಎಲ್ಲವೂ ತನ್ನೊಳಗೆ ತುಂಬಿಕೊಂಡುಂಟು ಅಂತ ಹೇಳುವಂತಹ ಭಾವನೆ ಭೀಮಸೇನನಲ್ಲಿ. ಆಗ ಅಲ್ಲಿದ್ದಂತಹ ಎಲ್ಲ ಸರ್ಪಗಳು, ನಾಗಗಳು ಹೇಳುತ್ತವೆ, ಯತ್ತೇ ಪ್ರೀತೋ ಮಹಾಬಾಹೋ ರಸೋಯಂ ವೀರ್ಯ ಸಂಭೃತಃ ತಸ್ಮಾನ್ನಾಗಾಯುತ ಬಲೋ ರಣೀದೃಶ್ಯೋ ಭವಿಷ್ಯತಿ. ಅಂದರೆ ಇದು ಸರ್ಪಗಳು ಹೇಳುವಂತಹ ನುಡಿ. ವೇದವ್ಯಾಸರು ಮಹಾಭಾರತದಲ್ಲಿ ಇದನ್ನು ಉಲ್ಲೇಖಿಸ್ತಾರೆ. ನಿನ್ನ ಶರೀರದಲ್ಲಿ 10,000 ಆನೆಗಳ ಬಲ ನಿನ್ನ ಶರೀರದಲ್ಲಿ ಬಂದು ಕೂತಿದೆ. ಅಂದರೆ ಆ 1000 ಆನೆಗಳ ಬಲ ನಮ್ಮ ಧೃತರಾಷ್ಟ್ರನಿಗೆ ಇತ್ತು, ಇವನಿಗೆ ಅದಕ್ಕಿಂತಲೂ ಹೆಚ್ಚು ಅಂತಹ ಬಲ ನಿನ್ನ ಶರೀರದಲ್ಲಿದೆ. ಇದು ಈ ಅಮೃತ ಪ್ರಾಶನದಿಂದಾಗಿ ನಿನಗೆ ಲಭ್ಯವಾಗಿದೆ ಅಂತ ಹೇಳುತ್ತಾರೆ. ಈ ರೀತಿಯಾಗಿ ಈ ಬಲವನ್ನೆಲ್ಲ ಪಡ್ಕೊಂಡು ಅತ್ಯಂತ ಇನ್ನಷ್ಟು ಪುಷ್ಟನಾಗಿದ್ದಾನೆ, ಇನ್ನಷ್ಟು ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ ಭೀಮಸೇನ. ಈಗ ಆ ಸರ್ಪಗಳು, ನಾಗಗಳೆಲ್ಲ ಹೇಳ್ತಾವೆ, ನೀನೀಗ ಮರಳಿ ನಿನ್ನ ಲೋಕಕ್ಕೆ, ನಿನ್ನ ಊರಿಗೆ ಹೋಗಬೇಕು, ನಿನ್ನ ತಾಯಿ ಕಾಯ್ತಿದ್ದಾಳೆ, ಅಣ್ಣ ತಮ್ಮಂದರು ಕಾಯ್ತಿದ್ದಾರೆ ಅಂತ ಅವನನ್ನು ಮತ್ತೆ ಅಲಂಕರಿಸಿ ಅವನಿಗೆ ಆಭರಣಗಳನ್ನೆಲ್ಲ ಕೊಟ್ಟು ಶುಭ್ರವಾದಂತಹ ಶ್ವೇತವರ್ಣದ ಪುಷ್ಪಗಳಿಂದ ಸಿದ್ಧಪಡಿಸಿದಂತಹ ಪುಷ್ಪಮಾಲೆಯನ್ನು ಅವನಿಗೆ ಹಾಕಿ ಅವನನ್ನು ನೀರಿನಿಂದ ಮೇಲೆಗೆ ಕರ್ಕೊಂಡು ಬಂದು ಅವನನ್ನು ಭೂಮಿಯಲ್ಲಿ ಬಿಟ್ಟು ಬಿಡುತ್ತಾರೆ ಎಲ್ಲ ಸರ್ಪಗಳು, ನಾಗಗಳು. ಅಲ್ಲಿಂದ ಓಡ್ತಾನೆ ಹೋಗ್ತಾನೆ ಭೀಮಸೇನ. ದಾರಿಯುದ್ದಕ್ಕೂ ಭೀಮಾ ಭೀಮಾ ಅಂತ ಅವನನ್ನು ಎಲ್ಲರೂ ಕರೆಯುವಂಥದ್ದು ಅವನ ಮನಸ್ಸಿಗೆ ನಾಟುವುದೇ ಇಲ್ಲ, ಅವನ ಕಿವಿ ಕೇಳುವುದೇ ಇಲ್ಲ. ಅಮ್ಮನನ್ನು ಯಾವಾಗ ನೋಡಿಯೇನೋ, ಅಣ್ಣ ತಮ್ಮಂತರನ್ನು ಯಾವಾಗ ನಾನು ಕಂಡೇನೋ ಅಂತ ಹೇಳುವಂಥ ಒಂದು ಮನಸ್ಸಿನ ದುಗುಡದಿಂದ ಓಡ್ತಿದ್ದಾನೆ. ನೋಡಿ, ಅವರಲ್ಲಿದ್ದಂಥ ಬಾಂಧವ್ಯವೇ ಹೀಗಿತ್ತು. 5 ಜನರು ಕೂಡ ಅವರು ಶರೀರ ಬೇರೆ ಬೇರೆ ಆಗಿದ್ದರೂ ಕೂಡ ಒಂದೇ ಆತ್ಮ ಅಂತ ಬದುಕಿದವರವರು. ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ. ಆ ತಾಯಿ ಈ 5 ಮಕ್ಕಳು ಜೊತೆಯಾಗಿಯೇ ಇದ್ದಂಥವರು. ಓಡ್ತಾ ಬರ್ತಾನೆ. ಬಂದ ಹಾಗೆ ಕುಂತಿಯನ್ನು ಕಾಣ್ತಾನೆ. ಕುಂತಿ ಅತ್ಯಂತ ಸಂತೋಷದಿಂದ ಅವನನ್ನು ಆಲಂಗಿಸಿಕೊಳ್ತಾಳೆ. ಯುಧಿಷ್ಠಿರನಿಗೆ ಅಭಿವಾದನವನ್ನು ಮಾಡ್ತಾನೆ. ಯುಧಿಷ್ಠಿರ ಅವನ ನೆತ್ತಿಯನ್ನು ಆಘ್ರಾಣಿಸಿ, ಎಲ್ಲಿ ಹೋಗಿದ್ದಿ ಕಂದ ಅಂತ ನಾವು ನೋಡಬೇಕು. 1 ವರ್ಷಗಳ ಅಂತರ ಈ ಮಕ್ಕಳಿಗೆ. ಆದರೆ ಯುಧಿಷ್ಠಿರ ತಂದೆ ಇಲ್ಲದಂತಹ ಈ 4 ಜನ ತನ್ನ ತಮ್ಮಂದಿರಿಗೆ ತಂದೆಯ ಸ್ಥಾನದಲ್ಲಿದ್ದ. ಅವನು ಅಂತ ಹೇಳಿದರೆ ಈ 4 ಜನರಿಗೂ ಕೂಡ ಅತ್ಯಂತ ಪೂಜ್ಯ ಭಾವನೆ. ಅವನು ಹಾಗೇನೇ ಇದ್ದ. ಶಾಂತಿ, ಸಂಯಮ, ಸಹನೆ ಇದೆಲ್ಲವೂ ಕೂಡ ಆ ಧರ್ಮಪುತ್ರನಾದಂತಹ ಧರ್ಮರಾಯನಲ್ಲಿದ್ದಂತಹ ಗುಣಗಳು. ನಾವೆಲ್ಲ ಮಹಾಭಾರತದಿಂದ ಕಲಿಯಲೇಬೇಕಾದಂತಹ ಧರ್ಮರಾಯನಲ್ಲಿದ್ದಂತಹ ವಿಶೇಷ ಗುಣಗಳು. ಅದಕ್ಕಿಂತಲೂ ಹೆಚ್ಚು ಏನು ಅಂದರೆ ಅವನು ಯಾವತ್ತೂ ಕೋಪ ಮಾಡಿಕೊಳ್ಳುವುದಿಲ್ಲ. ಶಾಂತಿ, ಸಹನೆಯನ್ನು ಎಂತಹ ಸಂದರ್ಭದಲ್ಲೂ ಕಳೆದುಕೊಳ್ಳುವುದಿಲ್ಲ. ಅದಕ್ಕೆ ಅವನ ಹೆಸರು ಯುಧಿಷ್ಠಿರ ಅಂತ. ನೋಡಿ, ಯುಧಿಷ್ಠಿರ ಅಂದರೆ ಯುದ್ಧದಲ್ಲಿಯೂ ಕೂಡ ಸ್ಥಿರನಾಗಿ ಇರುವಂಥವನು, ಸ್ಥಿರವಾದ ಮನಸ್ಥಿತಿಯನ್ನು ಇಟ್ಟುಕೊಳ್ಳುವಂಥವನು ಅಂತ. ಯುದ್ಧ ಅಂದರೆ ಕೇವಲ ರಣರಂಗದ ಯುದ್ಧ ಮಾತ್ರ ಅಲ್ಲ, ಅವನ ಜೀವನದಲ್ಲಿ ನಡೆಯುವಂತಹ ಪ್ರತಿದಿನದ ಯುದ್ಧ. ನಾವೆಲ್ಲ ಯುದ್ಧವೇ ಮಾಡುವುದಲ್ವ ಪ್ರತಿದಿನ ನಮ್ಮ ಈ ಒಂದು ಜಗತ್ತಿನಲ್ಲಿ. ಅಂತಹ ಅವನ ಮಾನಸಿಕ ಯುದ್ಧ ನಡೀತಾ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಅವನ ಮನಸ್ಸು ಸ್ಥಿರವಾಗಿ ಇತ್ತು. ಆದ ಕಾರಣ ಅವನ ಹೆಸರು ಯುಧಿಷ್ಠಿರ ಅಂತ. ಆ ಯುಧಿಷ್ಠಿರ ತಮ್ಮನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಏನಾಯಿತು ಅಂತ ತಮ್ಮಂದರೂ ಬರ್ತಾರೆ, ಅವನಿಗೆ ಅಭಿವಾದನವನ್ನು ಮಾಡ್ತಾರೆ. ಅಣ್ಣ ಇವನು 3 ಜನ, ಅರ್ಜುನ, ನಕುಲ, ಸಹದೇವರು, ಭೀಮಸೇನನ ತಮ್ಮಂದರು. ಈ ರೀತಿಯಾಗಿ ಅಲ್ಲೇ ನಡೆದಂತಹ ಎಲ್ಲ ಘಟನೆಗಳನ್ನು ಕೂಡ ಭೀಮಸೇನ ತನ್ನ ತಾಯಿಗೂ ಅಣ್ಣ ತಮ್ಮಂದರಿಗೂ ಹೇಳುತ್ತಾನೆ. ಇಲ್ಲಿ ನಾವು ಏನು ಗಮನಿಸಬೇಕು ಅಂತ ಹೇಳಿದರೆ, ಯಾವಾಗಲೂ ನಾವು ಸತ್ಯದಲ್ಲಿ, ಧರ್ಮದಲ್ಲಿ, ನ್ಯಾಯದಲ್ಲಿ ಇದ್ದಾಗ ನಮಗೆ ಯಾರಾದರೂ ಕೇಡು ತೊಂದರೆ ಮಾಡಬೇಕು ಅಂತ ಬಯಸಿದ್ರೂ ಕೂಡ ಆ ತೊಂದರೆಗಳೆಲ್ಲವೂ ಕೂಡ ಕೊನೆಗೆ ಶುಭವಾಗಿ ಮಾರ್ಪಾಡಾಗುತ್ತದೆ. ಯಾಕೆಂದರೆ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ. ಧರ್ಮವನ್ನು ಯಾರು ಬಿಡುವುದಿಲ್ವೋ ಅವರನ್ನು ಧರ್ಮವೂ ಬಿಡುವುದಿಲ್ಲ ಅಂತ. ನಮಗೆ ಈ ಮಾತೆಲ್ಲ ಗೊತ್ತುಂಟಲ್ಲ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸ್ತದೆ ಅಂತ. ಯಾಕೆಂದರೆ ಈ ಮಕ್ಕಳು ಧರ್ಮ ಮಾರ್ಗದಲ್ಲಿ ನಡೆಯುವವರು. ಮುಂದೆ ಇನ್ನಷ್ಟು ಅನೇಕ ಧರ್ಮ ಕಾರ್ಯಗಳು ಇವರ ಕೈಯಿಂದ ಆಗಲಿಕ್ಕುಂಟು. ಹಾಗಾಗಿ ಭಗವಂತ ಅವರ ಜೊತೆಗೆ ಸಾಥು ಕೊಟ್ಟಿದ್ದಾನೆ. ಇನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಪ್ರವೇಶ ಮಹಾಭಾರತದಲ್ಲಿ ಆಗಲಿಲ್ಲ. ಅದನ್ನು ನಾವು ಇನ್ನು ಮುಂದೆ ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಮಹಾಭಾರತ ಬಹಳ ರೋಚಕವಾಗಿ ನಮಗೆ ತೆರೆದುಕೊಳ್ಳುತ್ತದೆ. ಇಷ್ಟು ಹೊತ್ತು ಆದಿಪರ್ವದಲ್ಲೇ ನಾವಿದ್ದೇವೆ. ಮುಂದೆ ನಾವಿನ್ನು ಸಭಾಪರ್ವ ಮುಂತಾದಂತಹ ಪರ್ವಗಳಿಗೆಲ್ಲ ಹೋದಾಗ ಮಹಾಭಾರತದ ಆ ನಿಜವಾದ ಸ್ವಾರಸ್ಯವನ್ನು, ಭಗವಂತನ ಅನುಗ್ರಹವನ್ನು, ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಹೇಳುವಂಥದ್ದು ಒಂದು ಯಾವ ರೀತಿಯಾಗಿ ನಮಗೆ ಗೊತ್ತೇ ಇಲ್ಲದೆ ನಮ್ಮೆಲ್ಲರ ಜೀವನದೊಳಗೂ ಕೂಡ ತಾನು ಯಾವ ರೀತಿ ವ್ಯವಹರಿಸ್ತದೆ, ತನ್ನ ಕಾರ್ಯವನ್ನು ಮಾಡ್ತದೆ ಅಂತ ಹೇಳುವಂಥದ್ದನ್ನೆಲ್ಲ ನಾವು ಮಹಾಭಾರತದುದ್ದಕ್ಕೂ ನೋಡ್ತಿಕ್ಕಿದ್ದೇವೆ. ಈ ರೀತಿಯಾಗಿ ಅನುಗ್ರಹೀತನಾಗಿ ಬಂದಿದ್ದಾನೆ ಭೀಮಸೇನ. ಮತ್ತೆ ವಿದ್ಯಾಭ್ಯಾಸವು ಮುಂದುವರಿಬೇಕು. ಇವಾಗ ಭೀಷ್ಮಾಚಾರ್ಯರು ಆಲೋಚನೆ ಮಾಡ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ
ವಿದ್ಯಾಭ್ಯಾಸಕ್ಕಾಗಿ ಕೃಪಾಚಾರ್ಯರನ್ನು ನೇಮಿಸಿದ್ದಾರೆ. ಕೃಪಾಚಾರ್ಯರ ಬಳಿಯಲ್ಲಿ ವಿದ್ಯಾಭ್ಯಾಸ ನಡೀತಾ ಉಂಟು. ಕೃಪಾಚಾರ್ಯರನ್ನು ಗೌತಮರು ಅಂತ ಕೂಡ ಕರೀತಾರೆ. ಗೌತಮರು ಅಂದರೆ ಗೌತಮ ವಂಶ ಇವರದ್ದು, ಹಾಗಾಗಿ ಇವರನ್ನು ಗೌತಮರು. ಜನಕ ವಂಶದವರನ್ನೆಲ್ಲ ಜನಕ ಅಂತ ಹೇಗೆ ಕರೆದ್ರು ನೋಡಿ, ಅವರ ಹೆಸರೆಲ್ಲ ಕುಶಧ್ವಜ, ಸೀರಧ್ವಜ ಹೀಗೆಲ್ಲ ಇತ್ತು, ಆದರೂ ಜನಕ ಅಂತ ಕರೆದ್ರಲ್ಲ, ಅದೇ ರೀತಿ ಇಲ್ಲಿ ಗೌತಮ ವಂಶದವರನ್ನೆಲ್ಲ ಗೌತಮರು ಅಂತ ಕರೆದ ಹಾಗೆ. ಈಗ ಕೃಪಾಚಾರ್ಯರು ಇವರಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೆ, ಈಗ ಈ ಕಥೆಯನ್ನು ಕೇಳ್ತಾ ಇದ್ದವನು ಯಾರು ಹೇಳಿ, ವೈಶಂಪಾಯನರು ಹೇಳ್ತಾ ಇದ್ದಾರೆ, ಜನಮೇಜಯ ಕೇಳ್ತಾ ಇದ್ದಾನೆ, ಪರೀಕ್ಷಿತನ ಮಗನಾದಂತಹ ಜನಮೇಜಯ. ಜನಮೇಜಯ ಕೇಳ್ತಾನೆ ಕೃಪಾಚಾರ್ಯರು ಯಾರು, ಆ ಕೃಪಾಚಾರ್ಯರು ಅದು ಹೇಗೆ ಭೀಷ್ಮಾಚಾರ್ಯರಿಗೆ ಸಿಕ್ಕಿದ್ರು, ಈ ಕೃಪಾಚಾರ್ಯರ ಒಂದು ಜನ್ಮ ವೃತ್ತಾಂತವನ್ನು ನನಗೆ ಹೇಳಿ ಅಂತ. ಈ ಭಾಗವನ್ನು ನಾವು ನೋಡಬೇಕು ಮಹಾಭಾರತದಲ್ಲಿ. ಇದು ಸಮಗ್ರ ಚಿಂತನೆ ಆದದ್ರಿಂದಾಗಿ ಪ್ರತಿಯೊಂದನ್ನು ಸಾಧ್ಯ ಆದಷ್ಟು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಕೃಪಾಚಾರ್ಯರು ಯಾರು ಅಂತ ಹೇಳಿದರೆ, ಹಿಂದೆ ಗೌತಮ ಋಷಿಗಳಿಗೆ ಶರಧ್ವಂತ ಅಂತ ಹೇಳುವಂಥ, ಅಥವಾ ಶರಧ್ವಾನ್ ಅಂತ ಕೆಲವು ಕಡೆಯಲ್ಲಿಯೂ ಕರೀತಾರೆ, ಶರಧ್ವಂತ ಅಂತ ಹೇಳುವಂಥ ಒಬ್ಬ ಮಗ ಇರ್ತಾನೆ. ಈ ಶರಧ್ವಂತ ತಾನು ಜನಿಸುವಾಗಲೇ ಎಲ್ಲ ಶರಗಳನ್ನು, ಬಾಣಗಳನ್ನು ಇದನ್ನೆಲ್ಲ ಜೊತೆಯಲ್ಲೇ ತಾನು ಪಡ್ಕೊಂಡು ಹುಟ್ಟಿದವನು. ಅದೂ ಕೂಡ ಇವನ ಜೊತೆಯಲ್ಲೇ ಹುಟ್ಟಿ ಬಂತಂತೆ. ಹಾಗಾಗಿ ಅವನಿಗೆ ಶರಧ್ವಂತ ಅಥವಾ ಶರಧ್ವಾನ್ ಅಂತ ಹೆಸರಿಡ್ತಾರೆ. ಈ ಶರಧ್ವಂತನಿಗೆ ಶಾಸ್ತ್ರಗಳನ್ನು ಓದುವುದರಲ್ಲಿ, ವೇದಗಳನ್ನು ಕಲಿಯುವುದರಲ್ಲಿ, ಋಷಿಗಳು ಬ್ರಾಹ್ಮಣರು ಯಾವ ರೀತಿ ಜೀವನವನ್ನು ನಡೆಸ್ತಿದ್ರು ಅಂತಹ ಜೀವನದಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಸದಾಕಾಲ ಅವನಿಗೆ ಧನುರ್ವಿದ್ಯೆಯಲ್ಲೇ ಅವನ ಮನಸ್ಸು, ಚಿತ್ತವು ನೆಟ್ಟಿರುತ್ತಿತ್ತು. ಇಂತಹ ಶರಧ್ವಾನ ತನ್ನ ಶಸ್ತ್ರವಿದ್ಯೆಯಲ್ಲಿಯೇ ತಾನು ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ತಾನು ಯೌವನ ಪ್ರಾಯಕ್ಕೆ ಬಂದಿದ್ದಾನೆ, ಘೋರವಾದಂತಹ ತಪಸ್ಸನ್ನೂ ತಾನು ಮಾಡ್ತಾನೆ. ಆ ತಪಸ್ಸನ್ನು ಆಚರಿಸಿ ಅನೇಕ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಬ್ರಹ್ಮದೇವರಿಂದಲೂ ಕೂಡ ತಾನು ವರವನ್ನಾಗಿ ಪಡಿತಾನೆ. ಇಂತಹ ಸಂದರ್ಭದಲ್ಲಿ ಇದೇನಾದರೂ ನಮಗೆ ತೊಂದರೆ ಬರಬಹುದು ಅಂತ ದೇವತೆಗಳು ಚಿಂತನೆ ಮಾಡ್ತಾರೆ. ದೇವತೆಗಳು ಯಾವಾಗಲೂ ಹಾಗೆ, ಯಾರಾದರೂ ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ಅಂತಾದರೆ ಅನೇಕ ತೊಂದರೆಗಳನ್ನು ತಂದು ಕೊಡ್ತಾ ಇರ್ತಾರೆ ಮಧ್ಯದಲ್ಲಿ. ಇದು ಅದೇ ಪ್ರಸಂಗ. ಜಾನಪದಿ ಅಂತ ಹೇಳುವಂತಹ ಒಬ್ಬಳು ಅಪ್ಸರೆಯನ್ನು ಕಳುಹಿಸಿಕೊಡ್ತಾನೆ ದೇವೇಂದ್ರ. ಆ ಜಾನಪದಿಯನ್ನು ನೋಡಿದ ತಕ್ಷಣ ಈ ಶರಧ್ವಂತನ ಮನಸ್ಸು ವಿಚಲಿತವಾಗುತ್ತದೆ. ವಿಚಲಿತವಾದಾಗ ಆಯ್ತೇನು ಅಂದರೆ ಶಕ್ತಿಪಾತವಾಯಿತು. ಶಕ್ತಿಪಾತವಾಗಿ ಆ ಜಾರಿದಂತಹ ರೇತಸ್ಸೇನಿದೆ ಅದು ಹೋಗಿ ಜೊಂಡು ಹುಲ್ಲಿನ ಮೇಲೆ ಬೀಳ್ತದೆ. ಇಲ್ಲೆಲ್ಲ ನಾವು ಆಲೋಚನೆ ಮಾಡಬೇಕು, ಇದು ಏನು ಹೀಗೆ, ಅವರಿಗೆಲ್ಲ ಕಾಮವಿಕಾರ ಆದದ್ದಲ್ಲ, ಸಾಮಾನ್ಯ ನಮ್ಮ ರೀತಿಯ ಮನುಷ್ಯರವರಲ್ಲ. ಇದೆಲ್ಲ ಏನಾಗಿತ್ತು ಅಂತ ಹೇಳಿದರೆ, ಭಗವಂತನಿಗೆ ಒಂದು ಉದ್ದೇಶ ಇತ್ತು. ಅದಕ್ಕಾಗಿ ಇವರು ಊರ್ಧ್ವರೇತಸ್ಕರಾಗಿದ್ದಂತಹ ಈ ಎಲ್ಲ ಋಷಿ ಮುನಿಗಳು ಕೂಡ ಅವರ ರೇತಸ್ಸು ಈ ರೀತಿ ಸ್ಖಲತವಾಗುತ್ತದೆ ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಮುಂದೆ ಅತ್ಯಂತ ಉತ್ತಮವಾದಂತಹ ಒಂದು ಮಗುವಿನ ಜನನ ಅಲ್ಲಿ ಆಗಬೇಕಾಗಿರುತ್ತದೆ. ಆ ಕಾರಣಕ್ಕಾಗಿ ಈ ಎಲ್ಲ ಕ್ರಿಯೆಗಳು ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಈ ರೀತಿಯಾಗಿ ಆ ಜೊಂಡು ಹುಲ್ಲಿನ ಮೇಲೆ ಇವನು ಶಕ್ತಿಪಾತವಾದಾಗ ಆ ಜೊಂಡು ಹುಲ್ಲಿನಲ್ಲಿ 2 ಮಕ್ಕಳು ಮೂಡಿಕೊಳ್ಳುತ್ತಾರೆ. ಒಂದು ಗಂಡು ಒಂದು ಹೆಣ್ಣು. ಇವನು ಅಯ್ಯೋ ಹೀಗಾಯ್ತಲ್ಲ, ನನ್ನ ಮನಸ್ಸು ವಿಕಾರಕ್ಕೊಳಗಾಯ್ತಲ್ಲ ಅಂತ ಶರಧ್ವಂತ ಆ ಮಕ್ಕಳನ್ನು ಅಲ್ಲೇ ಬಿಟ್ಟು ತಾನು ಓಡಿ ಹೋಗ್ತಾನಂತೆ ಅಲ್ಲಿಂದ. ಈ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಇಲ್ಲಿ ಈ ಹುಲ್ಲಿನ ಮೇಲೆ ಶಂತನು ಮಹಾರಾಜ ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಬಂದಿದ್ದಾನೆ. ಶಂತನು ನಮಗೆ ಗೊತ್ತಿದೆ. ಶಂತನು ಮಹಾರಾಜ ಯಾರು ಅಂದರೆ ಈ ಭೀಷ್ಮಸೇನನ ತಂದೆ, ಭೀಷ್ಮಾಚಾರ್ಯರ ತಂದೆ. ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಬಂದಿದ್ದಾನೆ. ಈ ಮಕ್ಕಳು ಅಳುವ ಶಬ್ದ ಕೇಳುತ್ತದೆ. ಹೋಗಿ ನೋಡಿದರೆ ಒಂದು ಹೆಣ್ಣಿದೆ, ಒಂದು ಗಂಡು ಇದೆ. ಈ ಮಕ್ಕಳನ್ನು ಅವನು ತಾನು ತನ್ನ ಸುಪರ್ದಿಗೆ ತೆಗೆದುಕೊಳ್ತಾನೆ. ಕೃಪೆಯಿಂದ ಇವನು ಈ ಮಕ್ಕಳನ್ನು ತೆಗೆದುಕೊಂಡದ್ರಿಂದಾಗಿ, ಪಾಲಿಸಿದ್ರಿಂದಾಗಿ, ಪೋಷಿಸಿದ್ದಾಗಿ ಗಂಡು ಮಗುವಿಗೆ ಕೃಪಾ ಅಂತ ಹೆಸರಿಡ್ತಾರೆ, ಹೆಣ್ಣು ಮಗುವಿಗೆ ಕೃಪಿ ಅಂತ ಹೆಸರಿಡ್ತಾರೆ. ಆದರೆ ಅದರ ಜೊತೆಯಲ್ಲಿ ಅಸ್ತ್ರಗಳು ಎಲ್ಲವನ್ನೂ ಶಂತನು ಕಂಡಿದ್ದ ಅಲ್ಲಿ. ಯಾಕೆಂದರೆ ಶರಧ್ವಂತ ತನ್ನ ಶಸ್ತ್ರ ಬಾಣಗಳನ್ನೆಲ್ಲ ಅಲ್ಲೇ ತ್ಯಜಿಸಿ ತಾನು ಹೋಗಿದ್ದ. ಹೀಗೆ ಕೃಪಾ ಮತ್ತು ಕೃಪಿ ಶಂತನುವಿನ ಬಳಿಯಲ್ಲೇ ತಾವು ಬೆಳೆದು ದೊಡ್ಡವರಾಗ್ತಾರೆ. ಶರಧ್ವಂತ ತನ್ನ ಶಕ್ತಿಯಿಂದ ತಾನು ನೋಡ್ತಾನೆ ತನ್ನ ಮಗ ಎಲ್ಲಿದ್ದಾನೆ ಅಂತ. ಆಗ ಗೊತ್ತಾಗ್ತದೆ ಶಂತನುವಿನ ಆಶ್ರಯದಲ್ಲಿದ್ದಾನೆ ಅಂತ. ಶಂತುವಿನ ಆಶ್ರಯದಲ್ಲಿದ್ದಂತಹ ಕೃಪನ ಬಳಿಗೆ ಬಂದಂತಹ ಶರಧ್ವಂತ ಅವನಿಗೆ ಎಲ್ಲ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಕೂಡ ತಾನು ತನ್ನಲ್ಲಿದ್ದದನ್ನೆಲ್ಲ ತನ್ನ ಮಗನಿಗೆ ಧಾರೆ ಎರೆದು ತಾನು ಹೋಗಿದ್ದಾನೆ. ಹೀಗೆ ಶಸ್ತ್ರಾಸ್ತ್ರದಲ್ಲಿ ನಿಪುಣನಾಗಿದ್ದಾನೆ ಕೃಪಾಚಾರ್ಯನೂ ಕೂಡ. ಈ ರೀತಿಯಾಗಿ ಕೃಪಾಚಾರ್ಯರ ಬಳಿಯಲ್ಲಿ ಈ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಅಂತ ಭೀಷ್ಮಾಚಾರ್ಯರು ಬಿಟ್ಟಿದ್ದಾರೆ. ಆ ಕೃಪಿ ಏನಿದ್ದಾಳೆ, ಆ ಕೃಪಿಯನ್ನೇ ದ್ರೋಣಾಚಾರ್ಯರಿಗೆ ವಿವಾಹ ಮಾಡಿ ಕೊಡುವಂಥದ್ದು. ಕೃಪಾ ಹಾಗೂ ಕೃಪಿ ಅಂತ 2 ಮಕ್ಕಳನ್ನು ಶಂತನು ತಂದು ಸಾಕಿದ್ದು. ಕೃಪಾಚಾರ್ಯರು ಅವರ ಜೊತೆಯಲ್ಲೇ ಇದ್ದು ಈ ಮಕ್ಕಳಿಗೆ ಪ್ರಾಥಮಿಕವಾಗಿ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟವರು.
ಕೃಪಿಯನ್ನು ದ್ರೋಣಾಚಾರ್ಯರಿಗೆ ಕೊಟ್ಟು ವಿವಾಹ ಮಾಡಿಕೊಡಲಾಗ್ತದೆ. ಈ ಕೃಪಾಚಾರ್ಯರ ಬಳಿಯಲ್ಲಿ ಈ ಅಭ್ಯಾಸಗಳನ್ನು ಮಾಡ್ತಾ ಇದ್ದರೂ ಕೂಡ ಭೀಷ್ಮಾಚಾರ್ಯರಿಗೆ ಸಮಾಧಾನ ಆಗುವುದಿಲ್ಲ. ಇನ್ನೂ ಹೆಚ್ಚು ವಿದ್ಯೆ ನಮ್ಮ ಮಕ್ಕಳು ಕಲಿಬೇಕು, ಇದು ಸಾಕಾಗುವುದಿಲ್ಲ, ಇನ್ನಷ್ಟು ಇವರು ಎಲ್ಲ ಶಾಸ್ತ್ರಗಳನ್ನು, ಅಸ್ತ್ರಗಳನ್ನು, ಶಸ್ತ್ರಗಳನ್ನು ಎಲ್ಲವನ್ನೂ ಕಲಿಬೇಕು, ವಿಶೇಷವಾದಂಥ ಶಸ್ತ್ರಗಳ ಜ್ಞಾನ ಇವರಿಗೆ ಬೇಕು ಅಂತ ಆಲೋಚನೆ ಮಾಡಿ ಇನ್ನೂ ಶ್ರೇಷ್ಠರಾದಂತಹ ಗುರುಗಳು ಯಾರಾದರೂ ಸಿಗ್ತಾರಾ ಅಂತ ತಾವು ಶೋಧನೆ ಮಾಡ್ತಾ ಇರ್ತಾರೆ ಭೀಷ್ಮಾಚಾರ್ಯರು. ಈ ಸಂದರ್ಭದಲ್ಲಿ ಅವರಿಗೆ ಸಿಗುವಂಥವರು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರ ಬಳಿಯಲ್ಲಿ ಮಕ್ಕಳು ವಿದ್ಯೆಯನ್ನು ಕಲಿತಾರೆ ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳುತ್ತಾರೆ. ಆವಾಗ ಜನಮೇಜಯನದ್ದು ಮತ್ತೆ ಪ್ರಶ್ನೆ, ಹಾಗಾದರೆ ದ್ರೋಣರು ಯಾರು, ಅವರು ಹೇಗೆ ಜನಿಸಿದ್ರು, ಅವರು ಯಾವ ರೀತಿಯಾಗಿ ಭೀಷ್ಮಾಚಾರ್ಯರಿಗೆ ಸಿಕ್ಕಿದ್ದು, ಮತ್ತು ಅವರು ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೆ ಹೇಗೆ ಒಪ್ಪಿದ್ರು, ನನಗೆ ದ್ರೋಣನ ಜನ್ಮ ವೃತ್ತಾಂತವನ್ನು ತಿಳಿಸಿ ಅಂತ. ಈಗ ಇಲ್ಲಿ ವೈಶಂಪಾಯನರು ಜನಮೇಜಯನಿಗೆ ದ್ರೋಣನ ಬಗ್ಗೆ ತಾವು ಹೇಳಬೇಕು. ಇದೆಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ. ದ್ರೋಣನ ಜನ್ಮ ವೃತ್ತಾಂತ ಏನು, ಎಲ್ಲವೂ ಹೇಗೆ ಅವರು ಆ ಮಕ್ಕಳ ಮನವೊಲಿಸಿ, ಭೀಷ್ಮಾಚಾರ್ಯರ ಮನವೊಲಿಸಿ ಅಲ್ಲಿ ಅವರ ಆಚಾರ್ಯರಾಗಿ ತಾವು ನೇಮಕಗೊಂಡರು, ಇದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.